ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರು ನಗರದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಒಂದು ಭಾಗವಾಗಿ ನಿರ್ಮಾಣ ಆಗಲಿದೆ ನಮ್ಮ ಬೆಂಗಳೂರಿನ ಸ್ಕೈಡೆಕ್ ಗೋಪುರ. 250 ಮೀಟರ್ ಎತ್ತರಕ್ಕೆ ನಿರ್ಮಾಣ ಆಗಲಿರುವ ಈ ಕಟ್ಟಡ ಸೌತ್ ಏಷ್ಯಾದಲ್ಲಿಯೇ ಅತಿ ಎತ್ತರದ ಸ್ಕೈಡೆಕ್ ಕಟ್ಟಡ ಇದಾಗಲಿದೆ. 250 ಮೀಟರ್ ಎತ್ತರದಲ್ಲಿ ನಿಂತು ನಮ್ಮ ಸುಂದರವಾದ ಗಾರ್ಡನ್ ಸಿಟಿಯನ್ನು 360 ಡಿಗ್ರಿ ಪ್ಯಾನೋರಾಮಿಕ್ ವ್ಯೂ ಅಲ್ಲಿ ಆನಂದಿಸುವುದು, ಅದ್ಭುತ ಮತ್ತು ಅಷ್ಟು ಎತ್ತರದ ಗೋಪುರದಲ್ಲಿ ನಿಂತು ನಗರವನ್ನು ವೀಕ್ಷಿಸುವುದು ಒಂದು ರೋಮಾಂಚನದ ಅನುಭವವಾಗಿರುತ್ತದೆ. ಈ ತರದ ಒಂದು ಯೋಜನೆಯ ಕಲ್ಪನೆಯು ಪ್ರಾರಂಭ ಆಗಿದ್ದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಅಮೆರಿಕ ಪ್ರವಾಸದ ಸಮಯದಲ್ಲಿ ನ್ಯೂಯಾರ್ಕ್ ನಗರದ ಎಡ್ಜ್ ಅಬ್ಸರ್ವೇಷನ್ ಡೆಕ್ಗೆ ಭೇಟಿ ಕೊಟ್ಟಾಗ ಈ ತರದ ಒಂದು ಸ್ಕೈಡೆಕ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂಬ ಆಲೋಚನೆ ಮೂಡಿ ಮುಂದೆ ಈ ತರದ ಒಂದು ಸ್ಕೈಡೆಕ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸುವ ಬಗ್ಗೆ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡಿಸಲು ಆದೇಶಿಸುತ್ತಾರೆ. ಮುಂದೆ 2024ರ ಫೆಬ್ರವರಿ ತಿಂಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಬೈಯಪ್ಪನಹಳ್ಳಿಯ ಮೆಟ್ರೋ ಸ್ಟೇಷನ್ ಬಳಿ ಇರುವ ನ್ಯೂ ಗವರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟರಿ NGF ನ ಹಿಂದೆ ಫ್ಯಾಕ್ಟರಿ ಇದ್ದ ಜಾಗವನ್ನು ಮತ್ತು ಯಶವಂತಪುರದಲ್ಲಿ ಇರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ KSDL ಜಾಗವನ್ನು ಗುರುತಿಸಿ ಈ ಜಾಗಗಳಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸಬಹುದು ಎಂದು ನಮ್ಮ ಸರ್ಕಾರಕ್ಕೆ ಸೂಚಿಸುತ್ತಾರೆ. ಆದರೆ ಈ ಜಾಗಗಳು ಬೆಂಗಳೂರು ನಗರದ ಮಧ್ಯದಲ್ಲಿ ಬರುವ ಕಾರಣ HAL ನವರು ಏವಿಯೇಷನ್ ಸೇಫ್ಟಿ ಅಡಿಯಲ್ಲಿ ನಮ್ಮ ನಗರದ ಏರ್ ಸ್ಪೇಸ್ಗೆ ಕೊಟ್ಟಿರುವ ಮಟ್ಟಕ್ಕಿಂತ ಈ ಸ್ಕೈಡೆಕ್ ಇನ್ನು ಎತ್ತರಕ್ಕೆ ನಿರ್ಮಾಣ ಆಗುವ ಕಾರಣದಿಂದ ಹಾಗೂ ನಮ್ಮ ಬೆಂಗಳೂರು ನಗರದಲ್ಲಿ ನೆಲೆ ಇರುವ ಆರ್ಮಿ ಮತ್ತು ಏರ್ ಫೋರ್ಸ್ ನವರು ಸುರಕ್ಷತಾ ಕಾರಣಗಳಿಂದಾಗಿ ಇದನ್ನು ಅಬ್ಜೆಕ್ಟ್ ಮಾಡಿದ ಕಾರಣ ಮುಂದೆ ಈ ಸ್ಕೈಡೆಕ್ ಅನ್ನು ನಮ್ಮ ನಗರದ ಹೊರಭಾಗದಲ್ಲಿ ಸಾಗುವ ನೈಸ್ ರಸ್ತೆಯ ಸಂಪರ್ಕಕ್ಕೆ ಬರುವ ಎಮ್ಮಿಗೆಪುರದಲ್ಲಿ ಈ ಸ್ಕೈಡೆಕ್ ಅನ್ನು ನಿರ್ಮಿಸುವ ಘೋಷಣೆ ಮಾಡಲಾಯಿತು. ಆದರೆ 2024ರ ನವೆಂಬರ್ ತಿಂಗಳಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಹೆಮ್ಮಿಗೆಪುರದಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುತ್ತಿರುವ ಸ್ಥಳ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ವಿಮಾನ ಹಾರಾಟ ನಡೆಸುವ ಪಥದಲ್ಲಿ ಬರುವ ಕಾರಣ ಈ ಸ್ಥಳದಲ್ಲಿ ಇಷ್ಟು ಎತ್ತರದ ಕಟ್ಟಡ ಇರುವುದು ಮುಂದೆ ತೊಂದರೆ ಆಗುವುದರಿಂದ ಈ ಸ್ಕೈಡೆಕ್ ಕಟ್ಟಡವನ್ನು ಬೇರೆ ಕಡೆ ನಿರ್ಮಿಸುವುದು ಉತ್ತಮ ಎಂದು ಸಲಹೆ ನೀಡಿದ ನಂತರ 2025ರ ಮಾರ್ಚ್ ತಿಂಗಳಲ್ಲಿ BBMP ಅವರು ಸ್ಕೈಡೆಕ್ ಕಟ್ಟಡವನ್ನು ಬೆಂಗಳೂರಿನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನಿರ್ಮಿಸುವುದು ಉತ್ತಮ ಎಂದು ಸೂಚಿಸಿ ಈ ಕ್ಯಾಂಪಸ್ ಮೈಸೂರು ರಸ್ತೆಯ ಪಕ್ಕದಲ್ಲಿದ್ದು ಈ ಜಾಗಕ್ಕೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಹಾಗೂ ಕೆಂಗೇರಿಯ ಮೆಟ್ರೋ ಸ್ಟೇಷನ್ಗಳ ಸಂಪರ್ಕ ವ್ಯವಸ್ಥೆ ಸಿಗುವುದರಿಂದ ಜ್ಞಾನಭಾರತಿ ಕ್ಯಾಂಪಸ್ನ ಸರ್ವೆ ನಂಬರ್ 94, 95, 128 ಹಾಗೂ 130ರಲ್ಲಿ ಬರುವ ಒಟ್ಟು 25 ಎಕರೆ ಜಾಗದಲ್ಲಿ ಈ ಸ್ಕೈಡೆಕ್ ಅನ್ನು ನಿರ್ಮಿಸುವುದು ಸೂಕ್ತ ಎಂದು ನಿರ್ಧರಿಸಿ ಮುಂದೆ ಕ್ಯಾಂಪಸ್ನಲ್ಲಿ ಬರುವ 25 ಎಕರೆ ಜಾಗವನ್ನು ನಮಗೆ ಬಿಟ್ಟುಕೊಡಿ ಎಂದು ಯೂನಿವರ್ಸಿಟಿ ಆಡಳಿತಕ್ಕೆ ಪತ್ರವನ್ನು ಬರೆಯುತ್ತಾರೆ. ಆದರೆ ಬೆಂಗಳೂರು ಜ್ಞಾನ ಭಾರತೀಯ ಪ್ರೊಫೆಸರ್ಗಳು ಹಾಗೂ ಸ್ಟೂಡೆಂಟ್ಗಳು ತಮ್ಮ ಕ್ಯಾಂಪಸ್ನಲ್ಲಿ ಸ್ಕೈಡೆಕ್ ನಿರ್ಮಿಸುವುದರ ವಿರುದ್ಧ ನಿಲ್ಲುತ್ತಾರೆ. ತಮ್ಮ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವುದರಿಂದ ಈ ಕ್ಯಾಂಪಸ್ನಲ್ಲಿ ಹೆಚ್ಚು ಜನಜಂಗುಳಿ ಸೃಷ್ಟಿಯಾಗುತ್ತದೆ ಹಾಗೂ ಅಂತಹ ಗದ್ದಲದ ಪರಿಸರದಲ್ಲಿ ವಿದ್ಯೆ ಕಲಿಯುವುದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತದೆ. ಆದ್ದರಿಂದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವುದು ಅಥವಾ ಯಾವುದೇ ಇನ್ನಿತರೆ ವಾಣಿಜ್ಯ ಚಟುವಟಿಕೆಗಳಿಗೂ ಅವಕಾಶ ನೀಡಬಾರದು ಎಂದು BBMP ಅವರ ನಿರ್ಧಾರವನ್ನು ವಿರೋಧಿಸುತ್ತಾರೆ. ಮುಂದೆ ದಾರಿ ಕಾಣದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜ್ಞಾನಭಾರತಿ ಕ್ಯಾಂಪಸ್ ಜಾಗದಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವ ನಿರ್ಧಾರವನ್ನು ಕೈಬಿಟ್ಟು ಪ್ರಸ್ತುತ ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯ ಹೊರಭಾಗದಲ್ಲಿ ನಿರ್ಮಾಣ ಆಗುತ್ತಿರುವ BDA ಅವರ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಈ ಸ್ಕೈಡೆಕ್ ಅನ್ನು ನಿರ್ಮಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಂದೆ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಮೇಲೆ ಬೆಂಗಳೂರಿನ ಪೆರಿಫೆರಿಯಲ್ ರಿಂಗ್ ರಸ್ತೆ ಅಂದರೆ ಬೆಂಗಳೂರಿನ ಬಿಸಿನೆಸ್ ಕಾರಿಡಾರ್ ರಸ್ತೆ ಹಾದು ಹೋಗಲಿದ್ದು ಮುಂದೆ ಈ ಲೇಔಟ್ಗೆ ಮೆಟ್ರೋ ಸಂಪರ್ಕವೂ ಕೂಡ ನಿರ್ಮಾಣ ಆಗುವುದರಿಂದ ಈ ಭಾಗದಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವುದು ಸೂಕ್ತ ಎಂಬ ನಿರ್ಧಾರಕ್ಕೆ BBMP ಅವರು ಬಂದಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ BDA ಅವರು ಈ ಸ್ಕೈಡೆಕ್ ಅನ್ನು ನಿರ್ಮಿಸುವುದಕ್ಕೆ 25 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿದ್ದು ಈ ಜಾಗದಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವುದು ಸೂಕ್ತ ಎಂಬ ತೀರ್ಮಾನಕ್ಕೆ ನಮ್ಮ ರಾಜ್ಯ ಸರ್ಕಾರವು ಬಂದಿದೆ. BDA ಅವರ ನಾಡಪ್ರಭು ಕೆಂಪೇಗೌಡ ಲೇಔಟ್ ಬೆಂಗಳೂರಿನ ಹೊರಭಾಗದಲ್ಲಿದ್ದು ಮುಂದೆ ಈ ಭಾಗಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಸಹಿತ ಬೆಂಗಳೂರು ನಗರದ ಟ್ರಾಫಿಕ್ಗೆ ಯಾವುದೇ ರೀತಿಯಿಂದಲೂ ತೊಂದರೆ ಆಗುವುದಿಲ್ಲ ಹಾಗೂ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಸ್ಕೈಡೆಕ್ ಅನ್ನು ನಿರ್ಮಿಸುವುದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಸುಲಭವಾಗಿ ಬರಬಹುದಾಗಿದೆ. ಪ್ರಸ್ತುತ ಸ್ಕೈಡೆಕ್ ಅನ್ನು ನಿರ್ಮಿಸಲು ಗುರುತಿಸಿರುವ ಭೂಮಿ ಕೂಡ BDA ಅವರ ಅಧೀನದಲ್ಲಿದ್ದು ಇಲ್ಲಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ. ಆದ್ದರಿಂದ
ಶೀಘ್ರವಾಗಿ ಸ್ಕೈಡೆಕ್ಕಿನ ನಿರ್ಮಾಣಕ್ಕೆ ಟೆಂಡರ್ ಅನ್ನು ಕರೆಯಲಾಗುವುದು ಎಂದು ಬಿಬಿಎಂಪಿ ಹೇಳಿಕೊಂಡಿದೆ. ಮುಂದೆ ನಮ್ಮ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ನಿರ್ಮಾಣ ಆಗುವ ಸೌತ್ ಏಷ್ಯಾದ ಅತಿ ಎತ್ತರದ ಕಟ್ಟಡ ನಮ್ಮ ಬೆಂಗಳೂರಿನ ಸ್ಕೈಡೆಕ್ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಒಂದು ಅದ್ಭುತ ಮತ್ತು ರೋಮಾಂಚನದ ಅನುಭವವನ್ನು ನೀಡಲಿದೆ. ಈ 250 ಮೀಟರ್ ಎತ್ತರದ ಸ್ಕೈಡೆಕ್ಕಿನ ನಿರ್ಮಾಣಕ್ಕೆ ಅಂದಾಜು 500 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ ಸ್ಕೈಡೆಕ್ ಕಟ್ಟಡದ ಡಿಸೈನ್ ಆಲದ ಮರದಿಂದ ಸ್ಫೂರ್ತಿಗೊಂಡಂತೆ ಇರುವುದರ ಜೊತೆಗೆ ನಮ್ಮ ಬೆಂಗಳೂರು ನಗರವನ್ನು ತನ್ನ ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ತನ್ನ ಸಾಂಸ್ಕೃತಿಕ ಬೇರುಗಳನ್ನು ಸೂಚಿಸುವ ತರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಮುಂದೆ ಈ ಕಟ್ಟಡ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ತಾಣವಾಗಲಿದೆ. ಈ 250 ಮೀಟರ್ ಎತ್ತರದ ಸ್ಕೈಡೆಕ್ ಕಟ್ಟಡವನ್ನು ಆಸ್ಟ್ರಿಯಾ ದೇಶದ ಸಂಸ್ಥೆ ಕೂಪ್ ಇಮೆಲ್ಬಿ LEU ಹಾಗೂ ವರ್ಲ್ಡ್ ಡಿಸೈನ್ ಆರ್ಗನೈಸೇಷನ್ WDO ಜೊತೆ ಸೇರಿ ಈ ಸ್ಕೈಡೆಕ್ ಕಟ್ಟಡದ ಡಿಸೈನ್ ಅನ್ನು ತಯಾರು ಮಾಡಿವೆ. ಮುಂದೆ ನಿರ್ಮಾಣ ಆಗಲಿರುವ ಈ ಸ್ಕೈಡೆಕ್ ಕಟ್ಟಡ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಇಮೇಜಿನ ಗುರಿಗೆ ಮತ್ತೊಂದು ಹೆಮ್ಮೆಯ ಗರಿಯನ್ನು ಸೇರಿಸಿದಂತಾಗುತ್ತದೆ. ಈ ಸ್ಕೈಡೆಕ್ ತರದ ಕಟ್ಟಡವು ನಮ್ಮ ಬೆಂಗಳೂರು ನಗರಕ್ಕೆ ಏಕೆ ಇಷ್ಟು ಮುಖ್ಯವಾಗಿ ಬೇಕು ಎಂದರೆ, ಈ ಕಟ್ಟಡ ನಮ್ಮ ಬೆಂಗಳೂರು ನಗರದ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಏಕೆಂದರೆ ನಮ್ಮ ಬೆಂಗಳೂರು ನಗರ ಭಾರತದ ಸಿಲಿಕಾನ್ ವ್ಯಾಲಿ ಆಗಿದೆ. ಆದರೆ ನಮ್ಮ ಬೆಂಗಳೂರು ನಗರದಲ್ಲಿ ಐಕಾನಿಕ್ ಪ್ರವಾಸಿ ತಾಣಗಳು ಕಡಿಮೆ. ವಿಧಾನಸೌಧ, ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಹಾಗೂ ಇತರೆ ಕೆಲವು ಜಾಗಗಳನ್ನು ಬಿಟ್ಟರೆ ಹೆಚ್ಚೆಚ್ಚು ಪ್ರವಾಸಿಗರನ್ನು ಬೆಂಗಳೂರಿಗೆ ಆಕರ್ಷಿಸುವ ತಾಣಗಳು ನಮ್ಮಲ್ಲಿ ಕಡಿಮೆ. ಆದ್ದರಿಂದ ಈ ತರದ ಒಂದು ಸ್ಕೈಡೆಕ್ ನಮ್ಮ ನಗರದಲ್ಲಿ ನಿರ್ಮಾಣ ಆದರೆ ಪ್ರವಾಸಿಗರನ್ನು ಭಾರತಾದ್ಯಂತ ಮತ್ತು ವಿಶ್ವದಾದ್ಯಂತ ನಮ್ಮ ಬೆಂಗಳೂರು ನಗರಕ್ಕೆ ಆಕರ್ಷಿಸುತ್ತದೆ. ಹೆಚ್ಚು ಪ್ರವಾಸಿಗರು ಎಂದರೆ ನಮ್ಮ ಸ್ಥಳೀಯ ವ್ಯಾಪಾರಿಗಳಿಗೆ ಹೆಚ್ಚಿನ ಆದಾಯ, ಹೆಚ್ಚಿನ ಆರ್ಥಿಕತೆ ನಮ್ಮ ಸ್ಥಳೀಯರಿಗೆ ಸೃಷ್ಟಿಯಾಗುತ್ತದೆ. ಸೌತ್ ಏಷ್ಯಾದಲ್ಲೇ ಅತಿ ಎತ್ತರವಾದ ಸ್ಕೈಡೆಕ್ ನಮ್ಮ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗುವುದರಿಂದ ನಮ್ಮ ಬೆಂಗಳೂರು ನಗರ ಒಂದು ಆಧುನಿಕ ದೂರದೃಷ್ಟಿಯ ನಗರವಾಗಿದೆ ಎಂದು ತಿಳಿಯುವುದರ ಜೊತೆಗೆ ಮುಂದೆ ನಾವು ದುಬೈ ಅಥವಾ ಸಿಂಗಪೂರ್ ತರದ ಜಾಗತಿಕ ಮೆಟ್ರೋಪಾಲಿಟನ್ಗಳೊಂದಿಗೆ ಸ್ಪರ್ಧಿಸಲು ನಮ್ಮ ಬೆಂಗಳೂರು ನಗರ ಸಿದ್ಧವಾಗಿದೆ ಎಂದು ತಿಳಿಸುತ್ತದೆ. ಮುಂದೆ ನಮ್ಮ ಬೆಂಗಳೂರು ನಗರದಲ್ಲಿ ನಿರ್ಮಾಣವಾಗುವ ಸ್ಕೈಡೆಕ್ ನಿರ್ಮಾಣಕ್ಕೆ 500 ಕೋಟಿ ಹಣ ವೆಚ್ಚ ಆಗಲಿದ್ದು, 25 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ನಿರ್ಮಾಣ ಆಗುವ ಈ ಯೋಜನೆ ಈ ಭಾಗದಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲಿದೆ, ಸ್ಥಳೀಯ ವ್ಯಾಪಾರಿಗಳನ್ನು ಬೆಂಬಲಿಸಲಿದೆ ಮತ್ತು ಕೆಂಗೇರಿ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಉತ್ತೇಜಿಸಲಿದೆ. ಜೊತೆಗೆ ಭವಿಷ್ಯದ ಮೆಟ್ರೋ ಸಂಪರ್ಕದೊಂದಿಗೆ ಮುಂದೆ ಈ ಜಾಗ ಎಲ್ಲರಿಗೂ ಸುಲಭವಾಗಿ ತಲುಪಲೂಬಹುದಾಗಿದೆ. ಸ್ನೇಹಿತರೆ, ಮುಂದೆ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಲಿರುವ ಸ್ಕೈಡೆಕ್ ಕೇವಲ ಒಂದು ಗೋಪುರವಲ್ಲ, ಇದು ಬೆಂಗಳೂರಿನ ಭವಿಷ್ಯದ ಒಂದು ದೃಷ್ಟಿಕೋನವಾಗಿದೆ. ಇದು ನಮ್ಮ ಬೆಂಗಳೂರು ನಗರವನ್ನು ಉತ್ತಮ ಜಾಗತಿಕ ತಾಣವನ್ನಾಗಿ ಮಾಡುವ ಯೋಜನೆಯಾಗಿದೆ. ಮುಂದೆ ಈ ಸ್ಕೈಡೆಕ್ ನಿರ್ಮಾಣವಾದ ಮೇಲೆ ಈ ಸ್ಕೈಡೆಕ್ ನ ವೀಕ್ಷಣೆಗೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹೋಗಿ ಅದ್ಭುತ ದೃಶ್ಯವನ್ನು ಆನಂದಿಸುತ್ತಾ ನಮ್ಮ ಬೆಂಗಳೂರು ನಗರದ ಬಗ್ಗೆ ಹೆಮ್ಮೆಯ ಅನುಭವವನ್ನು ಕಲ್ಪಿಸಿಕೊಳ್ಳಿ ಎಂದು ಹೇಳುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.